ಬಂಡಾಯ ಶಮನ ಮಾಡುವಲ್ಲಿ ಹೈ ಸಕ್ಸಸ್ ಆಯಿತು. ಹಿರಿಯ ಶಾಸಕರ ಅಸಮಾಧಾನ ಕೊನೆಗೂ ನಿವಾರಣೆಯಾಗಿದೆ. ಬಂಡಾಯ ಬಾವುಟ ಹಾರಿಸೋ ಸೂಚನೆಯನ್ನ ಶಾಸಕರು ನೀಡಿದ್ದಾರೆ. ಅಸಮಾಧಾನ ಶಮನಕ್ಕೆ ಡಿಕೆ, ಬಿಕೆ, ಸುರ್ಜೇವಾಲಾ ಎಲ್ಲರೂ ಕೂಡ ಅಖಾಡಕ್ಕಿಳಿದಿದ್ದಾರೆ. ಗುಂಡೂರಾವ್, ಎಚ್.ಕೆ. ಪಾಟೀಲ್, ಜಯಚಂದ್ರ ಅವರ ಒಂದು ಮುನಿಸು ಶಮನಗೊಂಡಿದೆ. ಮೂವರು ಶಾಸಕರ ನಿವಾಸಕ್ಕೆ ಹರಿಪ್ರಸಾದ್ ಭೇಟಿ ನೀಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಮೂವರನ್ನ ವಿಶ್ವಾಸಕ್ಕೆ ಪಡೆಯುವಲ್ಲಿ ಬಿಕೆ ಹರಿಪ್ರಸಾದ್ ಸಕ್ಸಸ್ ಆಗಿದ್ದಾರೆ. ನೋಡಿ, ಸಚಿವ ಸಂಪುಟ ವಿಸ್ತರಣೆ ಬಳಿಕ ಕಾಂಗ್ರೆಸ್ನಲ್ಲಿ ಹೊತ್ತಿಕೊಂಡಿದ್ದಂತಹ ಅಸಮಾಧಾನದ ಬೆಂಕಿಯನ್ನು ಆರಿಸುವುದಕ್ಕೆ ನಾಯಕತ್ವದ ನಿರಂತರ ಕಸರತ್ತು ಕೊನೆಗೂ ಫಲ ನೀಡುತ್ತಿರತಕ್ಕಂಥ ಲಕ್ಷಣಗಳು ಕಾಣಿಸ್ತಿದ್ದಾವೆ. ಹಲವು ದಿನಗಳಿಂದ ಬಂಡಾಯದ ಸುಳಿವನ್ನ ನೀಡಿದ್ದ ಹಿರಿಯ ಶಾಸಕರನ್ನ ಮನವೊಲಿಸುವಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕತ್ವಕ್ಕೆ ಮೊದಲ ಹಂತದ ಯಶಸ್ಸು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹಾಗೂ ರಾಜ್ಯ ಉಸ್ತುವಾರಿಯಾಗಿರತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಖಾಡಕ್ಕೆ ಇಳಿದು ಅಸಮಾಧಾನಿತ ನಾಯಕರೊಂದಿಗೆ ಸತತ ಮಾತುಕತೆಯನ್ನ ನಡೆಸಿದ್ದಾರೆ. ಅದರ ಪರಿಣಾಮವಾಗಿ ಹಿರಿಯ ನಾಯಕರು ಗುಂಡೂರಾವ್, ಎಚ್.ಕೆ. ಪಾಟೀಲ್, ಟಿ.ಬಿ. ಜಯಚಂದ್ರ ಅವರ ಅಸಮಾಧಾನವನ್ನ ತಣಿಸೋದಕ್ಕೆ ಮಹತ್ವದ ಪ್ರಗತಿಯನ್ನ ಸಾಧಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಅಸಮಾಧಾನ ತಣಿಸೋದಕ್ಕೆ ನಾಯಕರಿಂದ ಒಂದು ಕಸರತ್ತು ನಡೆದಿದೆ. ಎಂ ಕೃಷ್ಣಪ್ಪ ನಿವಾಸಕ್ಕೆ ಸಿಎಂ ಹಾಗೂ ಸುರ್ಜೇವಾಲಾ ಅವರು ಭೇಟಿ ಕೊಟ್ಟಿದ್ದಾರೆ. ಒಗ್ಗಟ್ಟಿನ ಮಂತ್ರ ಪಠಿಸುವಂತೆ ನಾಯಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೂಕ್ತ ಸಮಯದಲ್ಲಿ ಸೂಕ್ತ ಸ್ಥಾನಮಾನ ಭರವಸೆ ನೀಡಿದ್ದಾರೆ. ಎಂ ಕೃಷ್ಣಪ್ಪ, ಪ್ರಿಯಕೃಷ್ಣಗೆ ನಿಗಮ ಮಂಡಳಿ ಭರವಸೆಯನ್ನ ನೀಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ. ಡಿಕೆ ಶಿವಕುಮಾರ್ ಅವರು ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈಗ ಅಖಾಡಕ್ಕಿಳಿದಿರತಕ್ಕಂಥದ್ದು. ಅದರಲ್ಲಿ ಡಿಕೆ ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು ಹಾಗೆ ಜಮೀರ್ ಅಹಮದ್ ಖಾನ್ ಅವರು ಈಗ ಕೃಷ್ಣಪ್ಪ ಅವರ ಮನೆಗೆ ಹೋಗಿ ಮಾತುಕತೆ ನಡೆಸ್ತಿರತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದು ಕಡೆ. ಇನ್ನೊಂದು ಕಡೆ ಬಿಕೆ ಹರಿಪ್ರಸಾದ್ ಅವರು ಟಿ.ಬಿ. ಜಯಚಂದ್ರ ಅವರ ನಿವಾಸಕ್ಕೆ ಹೋಗಿ ಅಲ್ಲೂ ಕೂಡ ಸಂಧಾನದ ಮಾತುಕತೆಯನ್ನು ನಡೆಸಿದ್ದಾರೆ. ಅದರ ಒಂದು ದೃಶ್ಯವನ್ನ ಇನ್ನೊಂದು ಭಾಗದಲ್ಲಿ ನೋಡ್ತಾ ಇದ್ದೀರಿ. ವಿಶೇಷವಾಗಿ ಬಿಕೆ ಹರಿಪ್ರಸಾದ್ ಅವರು ಮೂವರು ಹಿರಿಯ ಶಾಸಕರ ನಿವಾಸಕ್ಕೆ ಭೇಟಿ ನಡೆಸಿದ ಮಾತುಕತೆ ಫಲಕಾರಿಯಾಗಿದೆ. ಅವರನ್ನ ವಿಶ್ವಾಸಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಕಾಂಗ್ರೆಸ್ ಒಳಗಿನ ಒಂದು ಬಂಡಾಯದ ತೀವ್ರತೆ ಕೊಂಚ ಎಲ್ಲೋ ಒಂದ್ ಕಡೆ ತಣ್ಣಗಾಗಿದೆ ಅಂತ ಹೇಳಬಹುದು. ಇನ್ನೊಂದು ಕಡೆ ಎಂ ಕೃಷ್ಣಪ್ಪ ಹಾಗೂ ಪ್ರಿಯಕೃಷ್ಣ ಅವರ ಅಸಮಾಧಾನಕ್ಕೂ ಕೂಡ ಶಮನಗೊಳಿಸೋದಕ್ಕೆ ನಾಯಕತ್ವ ಪ್ರತ್ಯೇಕ ಪ್ರಯತ್ನವನ್ನ ನಡೆಸುತ್ತಾ ಇದೆ. ಇನ್ನು ಸಚಿವ ಸಂಪುಟ ವಿಸ್ತರಣೆ ಆದರೂ ಕೂಡ ಖಾತೆ ಹಂಚಿಕೆ ವಿಳಂಬ ಆಗ್ತಾ ಇದೆ. 19 ಸಚಿವರ ಪದಗ್ರಹಣವಾದರೂ ಕೂಡ ಖಾತೆಗಳು ಹಂಚಿಕೆ ಆಗಲಿಲ್ಲ. ಅಸಮಾಧಾನಿತರ ಮನವೊಲಿಕೆಯಲ್ಲಿ ನಾಯಕರು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಪ್ರಬಲ ಖಾತೆ ಪಡೆಯೋದಕ್ಕೆ ನೂತನ ಸಚಿವರು ಲಾಭಿಯನ್ನ ನಡೆಸ್ತಾ ಇದ್ದಾರೆ. ವರಿಷ್ಠರಿಗೆ ತಲೆನೋವಾದ ಶಾಸಕರ ಒಂದು ಅಸಮಾಧಾನ ಖಾತೆ ಹಂಚಿಕೆ ವಿಚಾರ. ಅಲ್ಲದೆ ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ ವಿರುದ್ಧ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ ಹಾಗಾದ್ರೆ ಯಾವ ರೀತಿಯ ಒಂದು ಕಸರತ್ತನ್ನ ನಡೆಸುತ್ತೆ? ಈಗಾಗಲೇ ಹಂಚಿಕೆ ಆಗಿರತಕ್ಕಂಥ ಖಾತೆಗಳ ಬದಲಾವಣೆಗೆ ಸಚಿವರು ಪಟ್ಟು ಹಿಡಿದು ಕೂತಿದ್ದಾರೆ. ಇಂತಹ ಖಾತೆ ಬೇಕು ನನಗೆ ಅಂತ. ಸೊ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ? ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿ ಒಂದಿಷ್ಟು ವಿಚಾರಕ್ಕೆ ಭಾವುಕರಾಗಿದ್ದಾರೆ. ಈ ಒಂದು ವಿಚಾರವನ್ನ ಹೈಕಮಾಂಡ್ ಯಾವ ರೀತಿ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡುತ್ತೆ? ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಹನುಮಂತರಾಜು, ಈಗ ಒಂದು ಕಡೆ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಎಲ್ಲೋ ಒಂದು ಕಡೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲವನ್ನ ಹೈಕಮಾಂಡ್ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ, ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೆ? ಒಟ್ಟಾರೆ ಹೇಳೋದಾದ್ರೆ ಯಾವ ಒಂದಿಷ್ಟು ಅಪ್ಡೇಟ್ಗಳನ್ನ ಕೊಡ್ತಾ ಹೋಗಿ. ಪ್ರಮೋದ್, ಈಗಾಗಲೇ ಏನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆದ ನಂತರದಲ್ಲಿ ಮೂಲ ಕಾಂಗ್ರೆಸ್ನ ಶಾಸಕರು ಜೊತೆಗೆ ಹಿರಿಯ ಶಾಸಕರು ಕೂಡ ಯಾರು ಸಚಿವ ಸ್ಥಾನ ವಂಚಿತರಾಗಿದ್ರು ಅವರು ಸಾಕಷ್ಟು ಆಕ್ರೋಶವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ರು. ಯಾವ ಕಾರಣಕ್ಕೆ ನಮಗೆ ಹೈಕಮಾಂಡ್ ಈಗಾಗಲೇ ಕೊಟ್ಟಿದೆ ಗೊತ್ತಿಲ್ಲ, ನಮಗೆ ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರಿಗೆ ಹಾಗೂ ರಾಜ್ಯ ನಾಯಕರ ಬಗ್ಗೆ ಬಹಿರಂಗವಾಗಿ ಸಚಿವ ಸ್ಥಾನ ವಂಚಿತರು ಶಾಸಕರು ಬಹಿರಂಗವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಹೋಗ್ತಿದ್ರು. ಇದೀಗ ಏನು ಕಾಂಗ್ರೆಸ್ನಲ್ಲಿ ಈ ಅಸಮಾಧಾನ ಬುಗಿಲೇಳ್ತಿದ್ದಂಗೆ ಏನು ರಾಜ್ಯ ನಾಯಕರು
ಅವರು ರಾಜ್ಯ ನಾಯಕರಾದಂಥ DK ಶಿವಕುಮಾರ್ ಹಾಗೂ BK ಹರಿಪ್ರಸಾದ್ ಏನಿದ್ದಾರೆ ಅವರು ಅಸಮಾಧಾನಿತರನ್ನ ತಣಿಸೋದಕ್ಕೆ ಸಾಕಷ್ಟು ತಂತ್ರವನ್ನ ರೂಢಿದ್ರು. ಈ ಹಿನ್ನೆಲೆಯಲ್ಲಿ ಜೊತೆಗೆ ಹೈಕಮಾಂಡ್ನ ನಾಯಕರಾದಂತಹ ಏನು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾದಂತಹ ಸುರ್ಜೇವಾಲಾ ಅವರು ಕೂಡ ಅಸಮಾಧಾನಿತರನ್ನ ತಣಿಸುವಂತ ಕಾರ್ಯಕ್ಕೆ ಇದೀಗ ಮುಂದಾಗಿದ್ದಾರೆ. ನಿನ್ನೆ ಏನು KH ಪಾಟೀಲ್ ಹಾಗೂ ಏನು TB ಜಯಚಂದ್ರ ಜೊತೆಗೆ ದಿನೇಶ್ ಗುಂಡೂರಾವ್ ಅವರ ಮನೆಗೆ ಸ್ವತಃ ಏನು KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವರೇ ಖುದ್ದಾಗಿ ಅವರ ಮನೆಗೆ ತೆರಳಿ ಅವರನ್ನ ಮನವೊಲಿಸುವ ತಂತ್ರಕ್ಕೂ ಮುಂದಾಗಿದ್ರು. ಎಲ್ಲ ಒಂದು ಕಡೆ TB ಜಯಚಂದ್ರ ಹಾಗೂ ದಿನೇಶ್ ಗುಂಡೂರಾವ್ ಅವರನ್ನ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ BK ಹರಿಪ್ರಸಾದ್ ಹೇಳ್ಬೋದು. ಜೊತೆಗೆ ನೆನೆ ಸಂಜೆ ಆಗಲೇ ಏನು ಪ್ರಿಯಕೃಷ್ಣ ಹಾಗೂ M ಕೃಷ್ಣಪ್ಪ ಅವ್ರಿಗೂ ಏನು ಸಚಿವ ಸ್ಥಾನ ಸಾಕಷ್ಟು ನಿರೀಕ್ಷೆಯಲ್ಲಿದ್ರು. ಅವರು ಕೂಡ ಬಹಿರಂಗವಾಗಿ ಅವರ ಕಾರ್ಯಕರ್ತರು ಜೊತೆಗೆ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ರು. KPCCಯಲ್ಲಿ ಮುತ್ತಿಗೆ ಹಾಕುವ ಇದಕ್ಕೂ ಹೋಗಿದ್ರು. ಈ ಹಿನ್ನೆಲೆಯಲ್ಲಿ ಏನು ನೆನೆ ಸಂಜೆ M ಕೃಷ್ಣಪ್ಪ ಅವರ ಮನೆಗೆ ಖುದ್ದಾಗಿ DK ಶಿವಕುಮಾರ್ ಜೊತೆಗೆ ಏನು ಸುರ್ಜೇವಾಲಾ ಅವರು ಖುದ್ದಾಗಿ ಭೇಟಿ ನೀಡುವ ಮೂಲಕ ಅವರನ್ನ ತಣಿಸುವ ಕಾರ್ಯಕ್ಕೂ ಮುಂದಾಗಿದ್ರು. ಈ ವೇಳೆ ಏನು ಪ್ರತ್ಯೇಕವಾಗಿ M ಕೃಷ್ಣಪ್ಪ ಹಾಗೂ DK ಶಿವಕುಮಾರ್ ಸುರ್ಜೇವಾಲಾ ಅವರು ಪ್ರತ್ಯೇಕವಾಗಿ ಮಾತನಾಡುವ ಮೂಲಕ ಎಲ್ಲ ಒಂದು ಕಡೆ ಮಿಸ್ಟೇಕ್ ಆಗಿದೆ, ಅದನ್ನು ಸರಿಪಡಿಸುವ ಹಂತಕ್ಕೂ ಕೂಡ ಹೈಕಮಾಂಡ್ ಅವರು ಭರವಸೆ ನೀಡಿದ್ದಾರೆ. ಮುಂದಿನ ಹಂತಗಳಲ್ಲಿ ಮಿಸ್ಟೇಕ್ ಆಗಿರೋದನ್ನ ಸರಿಪಡಿಸ್ತಾರೆ ಅಂತ ಏನು ನೆನ್ನೆ M ಕೃಷ್ಣಪ್ಪ ಹೇಳಿದ್ರು. ಎಲ್ಲ ಒಂದು ಕಡೆ ಟ್ರಬಲ್ ಶೂಟರ್ ಆಗಿರ್ತಂಥ DK ಶಿವಕುಮಾರ್ ಅವರು ತಮ್ಮ ಸರ್ಕಾರಕ್ಕೆ ಈಗಾಗಲೇ ಎದುರಾಗಿರ್ತಕ್ಕಂಥ ಅಸಮಾಧಾನ ಬೇಗುದಿಯನ್ನು ತಣಿಸುವ ಹಂತಕ್ಕೆ ಸಕ್ಸಸ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಪ್ರಮೋದ್.